ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಅಧ್ಯಕ್ಷ ಜಯದೇವ್ ಗುತ್ತೇದಾರ್ ನೇತೃತ್ವದಲ್ಲಿ ಈ ಸಂಭ್ರಮಾಚರಣೆ ನಡೆಯಿತು. ಕಾಂಗ್ರೆಸ್ ಪಕ್ಷಕ್ಕೆ ವರ್ಷಕ್ಕೊಮ್ಮೆ ಟೆಸ್ಟ್ ತೋತಾರಲ್ಲ, 3 ವರ್ಷದ ಟೆಸ್ಟ್ ರಿಸಲ್ಟ್ ಕೊಟ್ರ ಜನ. ನಾವು 3 ವರ್ಷ ಮೊದಲುಗಡೆ ಈ ರಾಜ್ಯದ ಜನತೆಗೆ ಏನು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಪಕ್ಷ ಏನೇನು ಮಾತು ಕೊಟ್ಟಿದ್ವಿ ಅದರ ಪ್ರಕಾರ ನಡೀತಾ ಇದ್ದೀವಿ. ಅದರ ಪ್ರಕಾರ ಗ್ಯಾರಂಟಿಗಳನ್ನ ಜಾರಿಗೆ ತಂದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡಿತ್ತು. ಅದಕ್ಕೆ ಜನ ನಮ್ಮಲ್ಲಿ ಬೈ ಎಲೆಕ್ಷನ್ ಇದು ಅಕಸ್ಮಾತ್ ಅಕಾಲಿಕ ಮರಣದಿಂದ ಬಾಗಲಕೋಟೆ ಮತ್ತು ದಾವಣಗೆರೆ 2 ಚುನಾವಣೆಯಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಜನರಿಗೆ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ, AICC ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ಸಮಸ್ತ 2 ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ವಿರೋಧ ಪಕ್ಷದವ್ರ ಮಾತುಗಳನ್ನು ಕೇಳಿರ್ಬೋದು, ತಾವು ಭಾಳಷ್ಟು ಮಾತುಗಳನ್ನು ಆಡಿದ್ರು. ಏನು ಸದ್ಯ ಅವ್ರ ಕೈಯಲ್ಲೇ ಬಂದದ ನಂಗೆ. ಅದಕ್ಕೆ ಜನರೇ ನಿರ್ಣಯವಾದಂಥ ಉತ್ತರ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, KPCC, AICC ಎಲ್ಲರೂ ಹೇಳಿದರು. ಜನರೇ ತಕ್ಕ ಉತ್ತರ ಕಳಿಸಿದ್ದಾರೆ. ಅದಕ್ಕೆ ಅವರು ಹೆಚ್ಚಿಗೆ ಮಾತನಾಡೋದು ಸೂಕ್ತ ಅಲ್ಲ. ನಾನು ನೋಡಿದೆ ಇವತ್ತೊಂದು ವಿಡಿಯೋ ಫೇಸ್ಬುಕ್ನಲ್ಲಿ. ಇಲ್ಲಿ ಪುಡಾರಿಗಳು, MLCಗಳು, ex-MLCಗಳು, ex-MP ಗಳು ಒಬ್ರು ಬಾಯಾಗ ಒಬ್ಬರು ತುರ್ಕ್ಲತ್ತಿರು ಪೇಡ. ಇಲ್ಲಿ ಏನಾಗಿ ನೋಡೋದು ಬಿಟ್ಟು ಆ ಪಂಚರಾಜ್ಯ ಕೇರಳದ ಬಗ್ಗೆ ಏನಂತೀರಿ ನೀವು? ಪಂಚರಾಜ್ಯ ನಮ್ಮ ರಿಸಲ್ಟ್ ನಮ್ಗೆ ನೀವೇನು ಉಳಿಸ್ಕೊಂಡ್ರಿ. ಅದಕ್ಕೆ ಜನ ಏನು ನಿರ್ಣಯ ಕೊಡ್ತಾರೋ ಅದಕ್ಕೆ ಹಗುರಾಗಿ ಮಾತನಾಡಬಾರ್ದು. ಜನರ ನಿರ್ಣಯ ಬಗ್ಗೆ ತಿಳಿಬಾಗಬೇಕು. ಅದು ನಮ್ಮ ಪಕ್ಷ ಯಾವತ್ತೂ ನಡೆದುಕೊಂಡು ಬಂದು ನಮ್ಮ ಗ್ಯಾರಂಟಿಗಳನ್ನು ಜನರು ಒಪ್ಕೊಂಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಜಾತಿ ಜನರಿಗೆ, ಎಲ್ಲ ಪಕ್ಷದವರಿಗೂ ಕೂಡ ಗ್ಯಾರಂಟಿಯ ಉಪಯೋಗನ ತೆಗೆದುಕೊಳ್ತಾರೆ. ಜನರೇ ಬೇಸತ್ತು ನಾಚಿಕೆ ಬಂದಂತಲ್ಲ. ಇವತ್ತು ಇವ್ರಿಗೆ ನಾಚಿಕೆ ಬರಲಿ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಏನಪ್ಪ ಅಂದರೆ ಜನರು ಜಜ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ 2 ಕ್ಯಾಂಡಿಡೇಟ್ಗಳು ಇವತ್ತು ಕಡಿಮೆ ಬಂದಿರ್ಬೋದು, ಪ್ರಶ್ನೆ ಇಲ್ಲ, ಅದು ಪ್ರಶ್ನೆ ಇಲ್ಲ. ಒಂದು ಪಕ್ಷ ಅಂದರೆ ಸ್ವಾಭಾವಿಕ, ಟಿಕೆಟ್ ಕೇಳೋದು ಕಾಂಪಿಟೇಷನ್ ಭಾಳಷ್ಟು, ಕೆಲವೊಂದು ನಾರಾಜಾಗಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದಕ್ಕೇನಿಲ್ಲ. ಒಟ್ಟಾರೆ ನಮ್ಮ ಚುನಾವಣೆಯಲ್ಲಿ 2 ಗೆಲುವಾಗಿದ್ದು ನಮಗೆ ಜನರ ತೀರ್ಪು 3 ವರ್ಷ ಏನು 20ನೇ ತಾರೀಕು ಮೇ 23 ವರ್ಷ ತುಂಬುತ್ತದೆ, ನಮಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಜನಾಭಿಪ್ರಾಯ ಬಂದಿದೆ. ನಡೆದಂಥ ಈ ಉಪಚುನಾವಣೆಯಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಸಾಧಿಸಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಾಲಿಸಿ ಏನಿದೆ, ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು KPCC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಏನು ಎಲ್ಲ ಬಡ ಜನರಿಗೆ ಏನು ಗ್ಯಾರಂಟಿಗಳು ಕೊಟ್ಟಿದೆ, ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ನಮಗೆ ಭಾರಿ ಜಯ ಬಂದಿದೆ. ನಮ್ಮ ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ BJPದವ್ರು ಹೇಳ್ತಿದ್ರು ನಮ್ಮದೆಲ್ಲ ಸಾಕಷ್ಟು ನಮ್ಮದೇ ಬರ್ತವೆ, ಎರಡು ಧೂಳಿಪಟ ಅಥವಾ 2 ಧೂಳಿಪಟ. ಈ BJPದವರಿಗೆ ಬುದ್ಧಿ ಕಲಿಸಿದಂತಾಗಿದೆ. ಯಾಕಂದ್ರೆ ಪುಕ್ಕಟೆ ಗ್ಯಾರಂಟಿಗಳು ಕೊಡ್ತಾ ಸುಮ್ಮನೆ ಪುಕ್ಕಟೆ ಪ್ರಚಾರ ಪಡಿತಾ ಇದ್ದಾರೆ ಅಂತ ಹೇಳಿ. ಪುಕ್ಕಟೆ ಪ್ರಚಾರ, ಈ ಗ್ಯಾರಂಟಿಗಳು ಏನು ಪುಕ್ಕಟೆ ಪ್ರಚಾರ ಅದ? ನಾವು ದುಡ್ಡು ಕೊಡ್ತಾ ಇಲ್ಲ, ಪ್ರಚಾರ. ಈ ಗ್ಯಾರಂಟಿಗಳು ನಾವು ಕೊಟ್ಟಿದ್ದಕ್ಕೆ ಜನ ನಮಗೆ ಗೆಲ್ಸ್ಯಾರ.